ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕರಣ್ ಎಂ ಆನಂದ್ ರವರು ತಾಲೂಕಿನ ಮೈಲನಾಯಕನ ಹೊಸಳ್ಳಿ ಗ್ರಾಮದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗಳಿಗೆ ಸಿಹಿ ಹಂಚಿಕೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವರಾಮು, ಮೈಲನಾಯಕನಹಳ್ಳಿ ರಮೇಶ್, ದಿನೇಶ್, ಅರೂರು, ತೊರೆಹೊಸೂರು, ಹನುಮಾಪುರ ದೊಡ್ಡಿ, ಮೈಲನಾಯಕನಹಳ್ಳಿ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ವಿಶೇಷವಾಗಿ ಅವರ ಒಂದು ನೇತೃತ್ವ ಹಾಗೂ ಒಂದು ಆಶೀರ್ವಾದ ಇರುತ್ತೆ, ಖಂಡಿತ ಇರುತ್ತೆ ಅಂತ ಇವತ್ತು ನಾವು ಭಾವಿಸ್ತಾ, ಅವರು ಇವತ್ತೇನು ಹೊಸ ಹುದ್ದೆಗೆ ಹೋಗಿರ್ಬೇಕು ಅವ್ರಿಗೆಲ್ಲರಿಗೂ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೆಲ್ಲ ನಾವೆಲ್ಲ ಎಲ್ಲ ಊರವರೆಲ್ಲ ಸೇರಿ ಪಕ್ಕದೂರವರೆಲ್ಲ ಸೇರಿ ಒಂದು ಸಿಹಿ ಹಂಚೋ ಮನೆ ಮನೆಗೂ ಒಂದು ಸಿಹಿ ಹಂಚೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಅವರು ಒಂದು ಪ್ರಮಾಣ ವಚನ ಮುಖ್ಯಮಂತ್ರಿಗಳ ಕರ್ನಾಟಕಕ್ಕೆ ಒಂದು ಮುಖ್ಯಮಂತ್ರಿಯ ಆಗುವ ಒಂದು ಶುಭಗಳಿಗೆ ಒಂದು ಪ್ರಮಾಣ ವಚನ ಸ್ವೀಕರಿಸುವ ದಿನ. ಸೊ ಅದಕ್ಕೆಲ್ಲ ನಾವೆಲ್ಲ ಸಂತಸದಿಂದ ಇವತ್ತೆಲ್ಲ ಸೇರಿದ್ದೀವಿ ಅಂತ ನಿಮ್ಮ ಮುಂದೆ ಹೇಳ್ತಾ ಬಹಳ ಖುಷಿಯಾದ ಸಮಯ ಇದು. ಹಾಗೆ ಇವತ್ತು ಏನು ಒಂದು ನಮ್ಮ ಪಂಚಾಯತಿಗೆ ಸೇರಿ ಪ್ರತಿ ಮನೆಗೆ ಒಂದು 2,000 ಮನೆಗೆ ನಾವು ಈಗೇನು ಒಂದು ಪಂಚಾಯತಿಗೆ ಹಮ್ಮಿಕೊಂಡಿದ್ದೀವಿ. ಮುಂದೆ ಬೇರೆ ಪಂಚಾಯತಿಗಳಿಗೂ ವಿವಿಧ ಒಂದು ಕಾರ್ಯಕ್ರಮಗಳನ್ನ ನಾವು ಇದೇ ರೀತಿ ಒಂದು ಇಟ್ಕೋತೀವಿ, ಮಾಡ್ತೀವಿ ಅಂತ ಇವತ್ತು ಬರೀ ಒಂದು ಪಂಚಾಯತಿಗೆ ಸಡನ್ ಆಗಿ ಒಂದು ಕಾರ್ಯಕ್ರಮ ಮಾಡಿರೋ ಒಂದು ಕಾರ್ಯಕ್ರಮ ಇದು ಎಲ್ಲಾ ಪಂಚಾಯತಿಗೂ ತಲುಪುವಂತ ಕಾರ್ಯಕ್ರಮ ಮುಂದಕ್ಕೂ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ಏನು ಸೇರಿದ್ದೀವಿ ಎಲ್ಲರೂ ಒಂದು ಶುಭ ಇದನ್ನ ಸ್ವೀಕರಿಸಲು ನಾನು ಎಲ್ಲರಿಗೂ ಕೇಳ್ಕೊತೀನಿ. ಎಲ್ಲ ಬಂದಿರೋರ್ಗೆಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಮೈನಾಕ್ನಹಳ್ಳಿ ಪಂಚಾಯತಿ ಎಲ್ಲ ಒಂದು 5 ಊರು ಏನು ಮೈನಾಕ್ನಹಳ್ಳಿ, ತೊರೆಹೊಸೂರು, ಅರೂರು, ಹನುಮಾಪುರ ದೊಡ್ಡಿ, ಮೈನಾಕ್ನಹಳ್ಳಿ ಎಲ್ಲ ಸೇರಿ ಇವತ್ತು ನಮ್ಮ ಕೊಲ್ಲಾಪುರಮ್ಮ ದೇವಸ್ಥಾನದ ಹತ್ರ ಇವತ್ತು ಒಂದು ವಿಶೇಷ ಗಳಿಗೆ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋ ದಿನ. ಅದಕ್ಕೆ ಇವತ್ತೆಲ್ಲ ಬೆಳಿಗ್ಗೆ ನಾವೆಲ್ಲ ಸೇರಿ ಇವತ್ತು ಒಂದು ವಿಶೇಷ ಪೂಜೆ ನಮ್ಮ ಅಮ್ಮನಿಗೆ ಸಲ್ಲಿಸ್ತಾ ಏನು ಅವ್ರದ್ದು ಅವಧಿಗಿದೆ ಮುಂದಕ್ಕೆ ಅದು ಇನ್ನು ಯಾವ ಒಂದು ಅಡೆತಡೆ ಇಲ್ಲದೆ ಇನ್ನು ವಿಶೇಷವಾಗಿ ಇನ್ನು ಅಭಿವೃದ್ಧಿ ಕಡೆಗೆ ಅವರು ಯಾವತ್ತೂ ಅಭಿವೃದ್ಧಿ ಕಡೆಗೆ ಅವ್ರು NSIಯಿಂದ ಕಾಲ, ZP ಕಾಲ ಹಾಗೂ MLA ಕಾಲ, ಮಿನಿಸ್ಟರ್ ಆಗೋ ಕಾಲ, KPCC ಅಧ್ಯಕ್ಷರು ಎಷ್ಟು ಶ್ರಮಿಸಿದಾರೋ ಇನ್ನೂ ಜಾಸ್ತಿ ಅವರು ಮುಖ್ಯಮಂತ್ರಿಗಳಾಗಿ ಶ್ರಮಿಸ್ತಾರೆ ನಮ್ಮ ಕರ್ನಾಟಕ ಜನತೆಗೆ ಅಂತ ಈ ಮೂಲಕ ತಿಳಿಸ್ತಾ, ಹಾಗೂ ಇನ್ನು ಮುಂದಿನದಲ್ಲಿ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಅವರ ಒಂದು ವಿಶೇಷವಾಗಿ ಗಮನ ಇರುತ್ತೆ. ಯಾಕಂದರೆ ಅವರು ಈ ಜಿಲ್ಲೆಯ ಮಣ್ಣಿನ ಮಗ, ವಿಶೇಷವಾಗಿ ಗಮನ ಇರುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಅವ್ರಿಗೆ ನಾವೆಲ್ಲರೂ ಸೇರಿ ಸಂತಸದಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಇವತ್ತು ಹಾಗೆ ಆ ಒಂದು ವಿಷಯದಲ್ಲಿ ಇವತ್ತು ಪ್ರತಿ ಒಂದು ಮನೆ ನಮ್ಮ ಪಂಚಾಯಿತಿಯ ಪ್ರತಿ ಮನೆಗೆ ಒಂದು ಸ್ವೀಟ್ ಬಾಕ್ಸ್ ಕೊಡೋ ಮೂಲಕ ಸಿಹಿ ಹಂಚಿ ಎಲ್ಲರೂ ಒಂದು ಜೋರಾಗಿ ಒಂದು ಸಂಭ್ರಮದ ವಾತಾವರಣ, ಈ ಸಂಭ್ರಮದ ವಾತಾವರಣದಲ್ಲಿ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಒಂದು ಜೋರಾಗಿ ಸಂಭ್ರಮ ಮಾಡ್ತಾರೆ. ಇದೆಲ್ಲ ಸಂತೋಷದ ವಿಷಯ. ಅದಕ್ಕೆ ಇವತ್ತು ಬಂದಿರೋಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ಇವತ್ತು ನಾನು ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಡಿಕೆ ಶಿವಕುಮಾರ್.